ನಮಸ್ಕಾರ. ಅರಿಯಿತು ಮನವು ಸಂಚಿಕೆಗೆ ಸ್ವಾಗತ. ಇಂದು ನಾವು ಮಕ್ಕಳಲ್ಲಿ ನೀತಿ ಪ್ರಜ್ಞೆ, ವ್ಯಾಲ್ಯೂ, ಕ್ಯಾರೆಕ್ಟರ್, ವ್ಯಕ್ತಿತ್ವ, ಪರ್ಸನಾಲಿಟಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ತಿಳ್ಕೊಳ್ಳೋಣ. ಇದನ್ನ ಅಗೇನ್ ಕೇಸ್ ಹಿಸ್ಟ್ರಿ ಮೂಲಕನೇ ಹೇಳಕ್ ಇಷ್ಟಪಡ್ತೀನಿ. ಅನ್ವೇಷಣೆ ಸಮ್ಮರ್ ಕ್ಯಾಂಪಲ್ಲಿ ಲಾಸ್ಟ್ ಬ್ಯಾಚ್ ಕೆಲವು ಮಕ್ಕಳು ಬಂದಿದ್ರಲ್ಲ, ಅವ್ರು ಮಾಡ್ತಾ ಇರೋದು ಸರಿ ತಪ್ಪು ಅರಿವು ಅವ್ರಿಗೆ ಇರೋದಿಲ್ಲ. ಬಟ್ ಕೆಲವು ಹಾರ್ಮೋನಲ್ ಇಂಪ್ಯಾಕ್ಟ್ ಇಂದ ಬಿಹೇವಿಯರಲ್ ಚೇಂಜಸ್, ಬಾಡಿಯಲ್ಲಿ ಆಗ್ತಾ ಇರೋ ಚೇಂಜಸ್ ಮಕ್ಕಳು ಹೇಗೆ ರಿಸೀವ್ ಮಾಡ್ತಾರೆ. ಈಗ ನಾವು ಅಕಾಡೆಮಿಕ್ ಅಷ್ಟೇ ಇಂಪಾರ್ಟೆಂಟ್ ಕೊಡ್ತಾ ಇರೋದ್ರಿಂದ ಆ ರ್ಯಾಟ್ ರೇಸ್ ಅಲ್ಲಿ ಓದೋದ್ರಲ್ಲಿ ಮುಂದಿದ್ರೆ ಸಾಕು, ಮಗು ಒಳ್ಳೆ ಮಾರ್ಕ್ಸ್ ಬಂದ್ರೆ ಸಾಕು, ಉಳಿದಿದ್ದೆಲ್ಲಾನು ಇದ್ರೂ ಸರಿ ಇಲ್ಲ ಅಂದ್ರೂ ಸರಿ ಅನ್ನೋ ಮಟ್ಟಕ್ಕಿದೆ. ಬಟ್ ಯೋಚನೆ ಮಾಡಿ, ನಮ್ಮ ಲೈಫಲ್ಲಿ ಜೀವನ ಚಕ್ರ ಎಲ್ಲ ಆಸ್ಪೆಕ್ಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾಟ್ ಓನ್ಲಿ ಎಜುಕೇಶನ್, ನಮ್ಮ ಆಟಿಟ್ಯೂಡ್ ಹೇಗಿದೆ ಅದು ಮ್ಯಾಟರ್ ಆಗುತ್ತೆ. ನಮ್ಮ ಹಾಬೀಸ್ ಏನು, ನಮ್ಮ ಹಾಬೀಸು ನಮ್ಮ ತನನ ರೂಪಿಸ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ನಮ್ಮ ಅಕಾಡೆಮಿಕ್ಸ್ ಪರ್ಫಾರ್ಮೆನ್ಸ್ ಹೇಗಿದೆ, ಅಡ್ಜಸ್ಟ್ಮೆಂಟ್ ಹೇಗಿದೆ, ಇದೆಲ್ಲಾನು ಮ್ಯಾಟರ್ ಆಗುತ್ತೆ. ಹೌದು, ಅದು ಇಂಪಾರ್ಟೆಂಟ್ ಇದೆ. ಬಟ್ ಇಡೀ ಜೀವನ ಚಕ್ರದಲ್ಲಿ ಅದು ಒಂದು ಭಾಗ, ಅದೊಂದೇ ಕಂಪ್ಲೀಟ್ ಅಲ್ಲ. ಹೋಲ್ ಎಜುಕೇಶನ್ ಒಂದೇ ಹೋಲ್ ಅಲ್ಲ. ನನ್ನ ಜೀವನದಲ್ಲಿ ಅಥವಾ ವಿದ್ಯಾರ್ಥಿಗಳ ಜೀವನದಲ್ಲಿ ಅದು ಒಂದು ಭಾಗ ಇಂಪಾರ್ಟೆಂಟ್ ಇದೆ. ಪ್ಲಸ್ ಅವರ ಪರ್ಸನಲ್ ಲೈಫ್ ಇಂಪಾರ್ಟೆಂಟ್ ಇದೆ. ಅವರ ಸೆಲ್ಫ್ ಟೈಮ್ ಹೆಂಗ್ ಕೊಡ್ತಾರೆ, ಯಾವ ಹ್ಯಾಬಿಟ್ ಮೇಲೆ ವರ್ಕ್ ಮಾಡ್ತಾರೆ, ರಿಜುನೇಟಿಗೆ ಏನ್ ಮಾಡ್ತಾರೆ, ಇದು ಮ್ಯಾಟರ್ ಆಗುತ್ತೆ. ಅವರ ಫಿಟ್ನೆಸ್, ಹೆಲ್ತ್, ಇದು ಖಂಡಿತ ಇಂಪಾರ್ಟೆಂಟ್ ಆಗುತ್ತೆ. ಈಗಿನ ಮಕ್ಕಳಲ್ಲಿ ಹೆಲ್ತ್ ಇಶ್ಯೂಸ್ ಎಷ್ಟು ಚಾಲೆಂಜಸ್ ಇದೆ. ಹುಟ್ಟತಾನೆ ಕೆಲವು ಮಕ್ಕಳು ಈ ಡಯಾಬಿಟೀಸು, ಒಬೆಸಿಟಿ ಒತ್ಕೊಂಡು ಹುಟ್ಟಿರೋದನ್ನ ನೋಡಿರ್ತೀವಿ. ಜೆನೆಟಿಕ್ ಇಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ. ನಮ್ಮ ಲೈಫ್ ಸ್ಟೈಲ್ ಡ್ರಾಸ್ಟಿಕ್ ಚೇಂಜ್ ಆಗ್ತಿರೋದ್ರಿಂದ ಮಕ್ಕಳ ಆರೋಗ್ಯ ಮೇಲೆ ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ ಅದನ್ನು ನೋಡಬೇಕಾಗುತ್ತೆ. ಫ್ಯಾಮಿಲಿ ಟೈಮು ಇಂಪಾರ್ಟೆಂಟ್ ಆಗುತ್ತೆ. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು ಹೆಂಗೆ ಆಯಾ ಏಜಿನ ಮಕ್ಕಳ ಅನುಗುಣವಾಗಿ ಆ ಫೈನಾನ್ಸು ಹೇಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ, ಅದು ಬೇಸಿಕ್ ಮಕ್ಳಿಗೆ ಕಲಿಸ್ಕೊಡ್ಬೇಕಾಗುತ್ತೆ. ಅಗೈನ್ ಸೋಷಿಯಲ್ ಲೈಫ್, ಮಕ್ಕಳ ಕಮ್ಯುನಿಟಿ ಬಾಂಡಿಂಗ್ ಹೇಗಿದೆ, ಕಮ್ಯುನಿಟಿ ವರ್ಕ್ಗಳಲ್ಲಿ ಅವರ ಕಾಂಟ್ರಿಬ್ಯೂಷನ್ ಹೇಗಿದೆ, ಇದೆಲ್ಲಾನು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಫುಲ್ ಸೇರಿದ್ರೆ ನಮ್ಮ ಲೈಫ್ ಸರ್ಕಲ್ ಕಂಪ್ಲೀಟ್ ಆಗುತ್ತೆ. ಆದ್ರೆ ಆಸ್ ಅ ಪೇರೆಂಟ್ ಈಗ ನಾವು ಮಾರ್ಕ್ಸಿಗೆ ಅಷ್ಟೇ ಹೆಚ್ಚು ಒತ್ತು ಕೊಡ್ತಾ ಬಂದ್ರೆ, ಕಳೆದ ಅನ್ವೇಷಣೆ ಕ್ಯಾಂಪಲ್ಲಿ ನಾವು ಅಬ್ಸರ್ವ್ ಮಾಡಿದ್ದು, ಪೇರೆಂಟ್ ರಿಕ್ವೆಸ್ಟ್ ಅವರು ಹ್ಯಾಂಡ್ ರೈಟಿಂಗ್ ಕರೆಕ್ಟ್ ಆಗಲಿ, ಸ್ಕೂಲಲ್ಲಿ ಪರ್ಫಾರ್ಮೆನ್ಸ್ ಅಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಲಿ, ಅಕಾಡೆಮಿಕ್ ವೈಸ್ ಇಂಪ್ರೂವ್ಮೆಂಟ್, ಈ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಆ ಮಗುವಲ್ಲಿ ನಾವು ಅಬ್ಸರ್ವ್ ಮಾಡಿದ್ದು, ಅದು ಆಲ್ರೆಡಿ ಪ್ಯೂಬರ್ಟಿ ಎಂಟ್ರಿ ಏಜಿಗೆ ಬರ್ತಾ ಇರೋದ್ರಿಂದ ಕೆಲವು ಬಿಹೇವಿಯರಲ್ ಚಾಲೆಂಜಸ್ ಇತ್ತು. ಅದಕ್ಕೆ ಸರಿ ತಪ್ಪು ಮೇ ಬಿ ಗೊತ್ತಾಗ್ತಾ ಇಲ್ಲ ಆ ಏಜ್ಗೆ, ಅಥವಾ ಅದು ಬೆಳೆದು ಬಂದಿರೋ ವಾತಾವರಣಕ್ಕೆ, ಅವರಿರೋ ಕಂಡೀಷನ್ಗೆ ಅದು ಗೊತ್ತಾಗ್ತಾ ಇಲ್ಲ. ಬಟ್ ಅವರ ಕೆಲವು ಬಿಹೇವಿಯರು ಡೆಫಿನೆಟ್ಲಿ ಅವರ ಕ್ಯಾರೆಕ್ಟರ್ ಮೇಲೆ ಒಂದು ಕಪ್ಪು ಚುಕ್ಕೆ ಆಗುವಂತ ಸಾಧ್ಯತೆಗಳಿದಾವೆ. ಸೊ ನಾವು ಇಮಿಡಿಯೇಟ್ ಪ್ರಿಯಾರಿಟಿ ಏನು ನಮ್ದು, ಮಗುವನ್ನ ಆ ಬಿಹೇವಿಯರ್ ಮೇಲೆ ನಾವು ವರ್ಕ್ ಮಾಡಬೇಕಿತ್ತು. ನೀವು 1000 ಒಳ್ಳೆ ಕೆಲಸ ಮಾಡಿ 1001 ತಪ್ಪು ಕೆಲಸ ಮಾಡಿದ್ರೆ, ನೀವು 1000 ಏನು ಒಳ್ಳೆ ಕೆಲಸ ಮಾಡಿದ್ರೆ ಅದು ಫುಲ್ ಕಂಪ್ಲೀಟ್ ವಾಶ್ ಔಟ್ ಆಗ್ಬಿಡುತ್ತೆ. ಈ ಕೆಟ್ಟ ಕೆಲಸ ನಮ್ಮಲ್ಲಿ ನೆನಪಲ್ಲಿ ಉಳ್ಕೊಬಿಡುತ್ತೆ. ಯಾವುದೇ ರಿಲೇಶನ್ಶಿಪ್ ಏನಾದ್ರೂ ಇಶ್ಯೂಸ್ ಆಗಿದ್ರೆ ನೀವು ಅಬ್ಸರ್ವ್ ಮಾಡಿ, ಒಂದೇ ಒಂದು ಕೆಟ್ಟ ಕೆಲಸ ಅವ್ರ ಅಷ್ಟು ವರ್ಷದ ಬಾಂಡಿಂಗ್ ಅನ್ನ ಹೊಡ್ಕೊಂಡು ಹೋಗ್ಬಿಟ್ಟಿರುತ್ತೆ. ಸೊ ಆ ಕೆಟ್ಟ ಕೆಲಸ ಮಾಡಕ್ ಮುಂಚೆ ನಮ್ಗೆ ಆ ಅವೇರ್ನೆಸ್ ತಂದ್ಕೊಡೋದು ಮುಖ್ಯ ಆಗುತ್ತೆ. ಆ ಮಗುವಲ್ಲಿ ನಾವು ಐ ಕಾಂಟ್ಯಾಕ್ಟ್ ಮೇಲೆ ವರ್ಕ್ ಮಾಡಿರ್ಬೇಕಾಗಿತ್ತು. ಆ ಬಾಡಿ ಬ್ಯಾಲೆನ್ಸಿಂಗು, ಹ್ಯಾಂಡ್ ಮೈಂಡ್ ಕೋಆರ್ಡಿನೇಷನ್ನು, ಮೈಂಡ್ ಬಾಡಿ ಬ್ಯಾಲೆನ್ಸು, ಇದ್ರ ಮೇಲೆ ನಾವು ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡ್ತಾ ಬಂದ್ವಿ. ಅಟ್ಲೀಸ್ಟ್ ಸಮ್ ಆಸ್ಪೆಕ್ಟ್ ಆಫ್ ಹಿಸ್ ಲೈಫ್ ಕರೆಕ್ಟ್ ಆಗ್ತಾ ಬರಲಿ ಅನ್ನೋದು ಕನ್ಸರ್ನ್ ಇತ್ತು. ಈ ಪ್ರೋಸೆಸ್ ಅಲ್ಲಿ ನಾವು ಪೇರೆಂಟ್ಸ್ ಇನ್ವಾಲ್ವ್ ಮಾಡ್ಕೊಳ್ತೀವಿ. ಪೇರೆಂಟ್ ಆಗಿ ಮನೆಯಲ್ಲಿ ಹೆಚ್ಚು ಸಮಯ ಮಗು ಮನೆಯಲ್ಲೂ ಕಳೆಯೋದ್ರಿಂದ ಹೇಗೆ ಅವರು ಆ ಮಗು ಕ್ಯಾರೆಕ್ಟರ್ ಬಿಲ್ಡಿಂಗ್ಗೆ ಅವರು ಕಾಂಟ್ರಿಬ್ಯೂಟ್ ಮಾಡ್ಬೋದು. ಈ ನಿಟ್ಟಿನಲ್ಲಿ ಪೇರೆಂಟ್ಸು ತುಂಬಾ ಸಪೋರ್ಟಿವ್ ಇದ್ದಿದ್ರಿಂದ ಏನೆಲ್ಲ ಕೆಲಸ ಮಾಡ್ಬೋದು ಅವರು ಒಂದು ಚೆಕ್ ಲಿಸ್ಟ್ ಮಾಡಿ ಅದ್ರ ಪ್ರಕಾರನೇ ಫಾಲೋ ಅಪ್ ಮಾಡ್ತಾ ಬಂದ್ರು. ಸೊ ಇದು ಥ್ರೂಔಟ್ ಮಗು ಜೀವನಕ್ಕೆ ಇಂಪ್ಯಾಕ್ಟ್ ಮಾಡ್ತಾ ಹೋಗುತ್ತೆ, ನಾಟ್ ಓನ್ಲಿ ಅಕಾಡೆಮಿಕ್ಸ್. ಸೊ ಮಗುವಿನ ಓವರ್ ಆಲ್ ವೆಲ್ ಬೀಯಿಂಗ್ಗೆ ಒತ್ತು ಕೊಡಿ.
ಎಜುಕೇಶನ್ ಮುಖ್ಯ ಆಗುತ್ತೆ. ಕಂಪ್ಲೀಟ್ ಎಜುಕೇಶನ್ನೇ ಆ ಮಗು ಆಗಿರಲ್ಲ. ನೆನಪಲ್ಲಿ ಇಟ್ಕೊಳ್ಳಿ. ಧನ್ಯವಾದಗಳು.